ನಿನ್ನೆಯೇ ಪ್ರಕಟವಾಗಬೇಕಾಗಿದ್ದಂತಹ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಈಗ ನಾಳೆಯ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಂಜೆ 6:15ಕ್ಕೆ ಶಿಕ್ಷಣ ಸಚಿವರು ಫಲಿತಾಂಶವನ್ನ ಪ್ರಕಟ ಮಾಡಿದ್ದಾರೆ. ಬೈ ಎಲೆಕ್ಷನ್ನ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಫಲಿತಾಂಶ ಪ್ರಕಟವಾಗಿದೆ. ಫಲಿತಾಂಶ ಘೋಷಣೆಯನ್ನ ಸಚಿವ ಮಧು ಬಂಗಾರಪ್ಪ ಮಾಡಿದ್ದಾರೆ. ನಾಳೆ ಸಂಜೆ 6:15 ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನ ನಡೆಸಿ ಫಲಿತಾಂಶವನ್ನ ಪ್ರಕಟಿಸಲಿದ್ದಾರೆ. ಈ ಮೊದಲೇ ನಿನ್ನೆಯ ದಿನಾಂಕವನ್ನ ಮಧು ಬಂಗಾರಪ್ಪ ಘೋಷಣೆ ಮಾಡಿದ್ರು. ಏಪ್ರಿಲ್ 7ನೇ ತಾರೀಕು ದ್ವಿತೀಯ ಪಿಯುಸಿ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ ಅಂತ ಘೋಷಿಸಿದ್ರು. ಆದರೆ ಬೈ ಎಲೆಕ್ಷನ್ ಇರುವಂತಹ ಕಾರಣಕ್ಕಾಗಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಕಾರಣಕ್ಕಾಗಿ ಚುನಾವಣಾ ಆಯೋಗದಿಂದ ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿಗೆ ಅನುಮತಿ ಸಿಕ್ಕಿರಲಿಲ್ಲ. ಹಾಗಾಗಿ ಈಗ ನಾಳೆ ಮತದಾನ ಪ್ರಕ್ರಿಯೆ ಮುಗಿದಂತಹ ನಂತರದಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡುವುದಕ್ಕೆ ಸಚಿವ ಮಧು ಬಂಗಾರಪ್ಪ ನಿರ್ಧರಿಸಿದ್ದಾರೆ. ಹಾಗಾಗಿ ನಾಳೆ ಸಂಜೆ 6:15ಕ್ಕೆ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ. ಫಲಿತಾಂಶ carresults.nic.in ವೆಬ್ಸೈಟ್ನಲ್ಲಿ ಪ್ರಕಟವಾಗಲಿದೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪಿಯುಸಿ ಪರೀಕ್ಷೆ ನಡೆದಿತ್ತು. ಈ ಬಾರಿ ಒಳ್ಳೆಯ ಫಲಿತಾಂಶದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಸಚಿವ ಮಧು ಬಂಗಾರಪ್ಪ. ನಾಳೆ carresults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಸಂಜೆ 6:15ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಮೊದಲೇ ಘೋಷಣೆ ಮಾಡಿದ್ದ ಹಾಗೆ ನಿನ್ನೆ ಫಲಿತಾಂಶ ಪ್ರಕಟ ಆಗಬೇಕಾಗಿತ್ತು, ಆದರೆ ಅದಕ್ಕೆ ಚುನಾವಣಾ ಆಯೋಗ ಅಡ್ಡಿಯನ್ನ ಉಂಟು ಮಾಡಿತು. ಈಗ ನಾಳೆ ಫಲಿತಾಂಶ ಪ್ರಕಟವಾಗ್ತಾ ಇರೋದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾರ್ಥಿಗಳು ಯಾವ ರೀತಿ ಮಾಹಿತಿಯನ್ನ ಪಡ್ಕೊಳ್ಬಹುದು? ಏನ್ ಮಾಹಿತಿ ಸಿಗ್ತಾ ಇದೆ? ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ? 6:15ಕ್ಕ 3 ಗಂಟೆಗೆ ಏನ್ ಮಾಹಿತಿ ಸಿಗ್ತಾ ಇದೆ ಭರತ್? ವಿದ್ಯಾಶ್ರೀ ಅಧಿಕೃತವಾಗಿ 3 ಗಂಟೆಗೆ ವೆಬ್ಸೈಟ್ ನಲ್ಲಿ, ಅಂದ್ರೆ ಪಿಯು ಮಂಡಳಿಯ ಅಧಿಕೃತ ವೆಬ್ಸೈಟ್ ನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪಿಯುಸಿಯ ಫಲಿತಾಂಶ ಪ್ರಕಟವಾಗುತ್ತೆ. ಆದ್ರೆ ಸಂಜೆ 6 ಗಂಟೆಗೆ, ಅಂದ್ರೆ 6:15 ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅಂದ್ರೆ 3 ಗಂಟೆಗಾಗಲೇ ಫಲಿತಾಂಶ ಅಧಿಕೃತವಾಗಿ ವೆಬ್ಸೈಟ್ ಗಳಲ್ಲಿ ಪ್ರಕಟವಾಗಿರುತ್ತೆ. ಆದ್ರೆ ಶಿಕ್ಷಣ ಸಚಿವರ ಪ್ರೆಸ್ ಮೀಟ್ 6 ಗಂಟೆಗೆ ಇರುತ್ತೆ. ಅಂದ್ರೆ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡೋದಕ್ಕೆ ಚುನಾವಣಾ ಆಯೋಗದಿಂದ ಅನುಮತಿ ಬೇಕಾಗಿತ್ತು. ಹಾಗಾಗಿ 6 ಗಂಟೆಯ ನಂತರ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಬಟ್ ಫಲಿತಾಂಶ ಮಧ್ಯಾಹ್ನ 3 ಗಂಟೆಗೆ ಅಧಿಕೃತ ವೆಬ್ಸೈಟ್ ಗಳಲ್ಲಿ ಲಭ್ಯವಿರಲಿದೆ ವಿದ್ಯಾಶ್ರೀ. ಅಂದ್ರೆ ಒಟ್ಟಾರೆ 2026ನೇ ಸಾಲಿನಲ್ಲಿ ಸುಮಾರು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಸಾಕಷ್ಟು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಅಂದ್ರೆ ಪರೀಕ್ಷಾ ದಿನಾಂಕವನ್ನ ಘೋಷಿಸಿದ ಸಂದರ್ಭದಲ್ಲೇ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪರು ಒಂದು ಸಂಭಾವ್ಯ ಫಲಿತಾಂಶ ದಿನಾಂಕವನ್ನ ಕೂಡ ಪ್ರಕಟ ಮಾಡಿದ್ರು. ಅಂದ್ರೆ ಈ ಹಿಂದಿನಿಂದಲೂ ಕೂಡ ಅವರು ಯಾವತ್ತು ಪರೀಕ್ಷೆ ಡೇಟ್ ನ ಅನೌನ್ಸ್ ಮಾಡ್ತಾರೋ ಅವತ್ತೇ ಸಂಭಾವ್ಯ ಫಲಿತಾಂಶ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡುವಂತಹ ಒಂದು ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾರೆ. ಜೊತೆಗೆ ಅವರು ಸಂಭಾವ್ಯ ದಿನಾಂಕವನ್ನ ಅನೌನ್ಸ್ ಮಾಡ್ತಾರೆ, ಅದೇ ದಿನಾಂಕದಲ್ಲಿ ಫಲಿತಾಂಶ ಪ್ರಕಟ ಮಾಡುವಂತಹ ಸಂಪ್ರದಾಯವನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಆದ್ರೆ ಎಲ್ಲೊಂದ್ ಕಡೆ ಈ ವರ್ಷ ಬೈ ಎಲೆಕ್ಷನ್ ಒಂದು ಬಿಸಿ ಅವರಿಗೆ ಅಡ್ಡಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗಾಗಿ 7ನೇ ತಾರೀಕು, ಅಂದ್ರೆ ಏಪ್ರಿಲ್ 7ನೇ ತಾರೀಕು ಈ ಮೊದಲು ಹೇಳಿದಂತೆ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣಾ ಆಯೋಗದಿಂದ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ. ಅಂದ್ರೆ ಮಧು ಬಂಗಾರಪ್ಪ ಅವರಿಗೆ ಪ್ರೆಸ್ ಮೀಟ್ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಹಾಗಾಗಿ ಮುಂದೂಡಿಕೆಯನ್ನ ಮಾಡ್ಕೊಂಡಿದ್ರು. ಈಗ ನಾಳೆ ಮತದಾನ ಆರಂಭ ಆಗುತ್ತೆ. ಮತದಾನ ಆಗಿ ಸಂಜೆ ವೋಟಿಂಗ್ ಕೂಡ ಮುಕ್ತಾಯ ಆಗಿರುತ್ತೆ. ಹಾಗಾಗಿ ಸಂಜೆಯ ನಂತರ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡುವಂತಹ ಒಂದು ಅನುಮತಿ ಸಿಕ್ಕಿದೆ. ಬಟ್ ರಿಸಲ್ಟ್ ಮಧ್ಯಾಹ್ನ 3 ಗಂಟೆಗೆ ಅಧಿಕೃತವಾಗಿ ವೆಬ್ಸೈಟ್ಗಳಲ್ಲಿ ಪ್ರಕಟವಾಗಲಿದೆ ವಿದ್ಯಾ. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.